Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನು ಭರವಸೆಯನ್ನು ಕೊಟ್ಟಾಗ ಜನ ನಂಬಿ ವೋಟ್ ಹಾಕಿದ್ರು, ಈಗ ಆ ಭರವಸೆಯನ್ನು ಈಡೇರಿಸಿದ್ದೀವಿ. ನಿಮಗೆ ಗೊತ್ತಿರುತ್ತೆ ಅಂತ ಕಾಣುತ್ತೆ, KR ನಗರದಲ್ಲಿ ಕುಮಾರಸ್ವಾಮಿಯವರು ಯಾವುದೋ ಬಿರುಸಿನಲ್ಲಿ ಹೇಳಿದ್ರು. ಚುನಾವಣೆ ಏನು ಹೇಳಿದ್ದಾರೆ, ಕುಮಾರಸ್ವಾಮಿಯವರು KR ನಗರದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ನೀಡಿರುವ 5 ಗ್ಯಾರಂಟಿಗಳನ್ನು ನಿಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಬಡ ಮಹಿಳೆಯರು ಈ ಒಂದು ವಿಚಾರವನ್ನು, ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನು ನಮ್ಮ ಜನರಿಗೆ ಅರ್ಥ ಮಾಡ್ತಕ್ಕಂಥದ್ದಕ್ಕೆ ನೀವು ಸಾಧ್ಯ, ನಾವು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೀವಿ. ಮೊನ್ನೆ ಮಹಿಳೆಯರು ದಾರಿ ತಪ್ತಾರೆ ಅಂತ ಹೇಳಿದರು ಈ ಗ್ಯಾರಂಟಿಗಳಿಂದ. ಅದು ಹಿಂದೆ ಅಸೆಂಬ್ಲಿನಲ್ಲಿ ಅಲ್ಲಿ ಇಲ್ಲಿ ಸಾಕಷ್ಟು BJP ಮತ್ತು ಜನತಾದಳದವರು ಇದರಿಂದ ಆರ್ಥಿಕವಾಗಿ ಹೊರೆ ಆಗುತ್ತೆ, ಈ ಗ್ಯಾರಂಟಿಯನ್ನು ಕೊಡಬಾರ್ದಾಯಿತು ಅಂತಲೂ ಹೇಳಿದರು. ಈಗ ಚುನಾವಣೆ ಪ್ರಚಾರದಲ್ಲೂ ಬಂದು ನೇರವಾಗಿ ಚುನಾವಣಾ ಸಾರ್ವಜನಿಕ ಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಿಲ್ಲಿಸ್ತೇವೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಒಬ್ಬ ಮಂತ್ರಿಯಾಗಿ, ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ, ಜನತಾದಳದವರು BJPಯರು ತಿಪ್ಪುರ್ಲಾಗ ಹಾಕಿದ್ರು, 3 ಪಲ್ಟಿ ಹೊಡೆದ್ರು, ಯಾವ ಕೋರ್ಟ್ ಮುಂದೆ ಹೋದ್ರೂ ದಾವಾ ಹಾಕಿದ್ರು. ಈ 5 ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಸೋಲ್ತೀವಿ ಅನ್ನೋ ಹತಾಶದಿಂದ ಇವತ್ತು ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ 28 ಗೆಲ್ತೀನಿ ಅಂತ ಏನು ಭ್ರಮೆಯಲ್ಲಿ ಮುಳುಗಿದ್ರು, ಇದನ್ನು ಬಹುಶಃ ಅವರಿಗೆ ಭಯ ಬಂದು 15 ಮೇಲೆ ಇವತ್ತು ಕಾಂಗ್ರೆಸ್ ಗೆಲುವು ಅನ್ನೋ ಒಂದು ಸಮೀಕ್ಷೆಯ ವರದಿ ಆಧಾರದ ಮೇಲೆ ಇವತ್ತು ಈ ಥರದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಅವ್ರು ಏನಾರ ಮಾತಾಡಲಿ, ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸನ್ನಿವೇಶ ಬಂದ್ರೂ ಈ 5 ವರ್ಷ ನಾವು ಸಂಪೂರ್ಣವಾಗಿ ಈ ಗ್ಯಾರಂಟಿಯನ್ನು ನಡೆಸ್ತೀವಿ. ಅದರ ಜೊತೆಗೆ ಕೇಂದ್ರದಲ್ಲಿ ಅಂಡರ್ ಕರೆಂಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ನಮ್ಮ ಸರ್ಕಾರ ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದೇ ಇದು ದಲಿತರು ಇವತ್ತು ಕಾಂಗ್ರೆಸ್ನ ತರಬೇಕು ಅಂತಿರ್ತಕ್ಕಂಥದ್ದು, ಹಿಂದುಳಿದವರು ಕಾಂಗ್ರೆಸ್ ತರಬೇಕು ಅಂತಿದ್ರು. ಮುಂದುವರೆದಂಥ ಎಲ್ಲ ಜನರು ಸಹ ಈ ಆಡಳಿತ ಸಾಕು ಅನ್ನುವಷ್ಟು ಮಟ್ಟಕ್ಕೆ ಬೇಸತ್ತಿದ್ದಾರೆ. ಎಲ್ಲ ವರ್ಗದವರಿಗೂ ಸಹ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ BJP ಮತ್ತು ಮೋದಿ ಸರ್ಕಾರವನ್ನು ತಿರಸ್ಕರಿಸ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ಅನ್ನೋದು ಅರ್ಥ ಆಗಿದೆ. ಅದು ಟ್ಯಾಕ್ಸೇಷನ್ ವಿಚಾರ ಇರ್ಬೋದು, GST ವಿಚಾರ ಇರ್ಬೋದು, ಕರ್ನಾಟಕ ಒಂದೇ ಅಲ್ಲ ಅನೇಕ. ಸೊ ಇವತ್ತೇನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಅದನ್ನು ಕೊಡಲಿಲ್ಲ. ಇವತ್ತೇನು ಬ್ಲ್ಯಾಕ್ ಮನಿಯನ್ನು ತಂದು 15 ಲಕ್ಷ ಅಕೌಂಟಿಗೆ ಕೊಡ್ತೀನಿ ಅಂದರು, ಕನಿಷ್ಠ ಬ್ಲ್ಯಾಕ್ ಮನಿ ತೆಗೆಯುವಂಥ ಪ್ರಯತ್ನ ಮಾಡಲಿಲ್ಲ ಅವರು. ಸೊ ಭಾಳ ಚೆನ್ನಾಗಿ ಟೂರ್ ಮಾಡ್ಕೊಂಡು 10 ವರ್ಷ ಅಮೇರಿಕಾ, ಲಂಡನ್ನು, UK ಇದನ್ನು ಓಡಾಡಿಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಮ್ಮ ರಾಷ್ಟ್ರ ಜನ ಇವರನ್ನು ಹೇಗೆ ತೆಲಂಗಾಣದಲ್ಲಿ ರಿಸಲ್ಟ್ ಬರೋದೇ ಇಲ್ಲ ಅಂತಿದ್ದನ್ನು ರೇವಂತ್ ರೆಡ್ಡಿಯನ್ನು ಮುಖ್ಯಮಂತ್ರಿಯಾಗಿ ಜನ ಆಶೀರ್ವಾದ ಮಾಡಿದ್ರು, ಅದೇ ರೀತಿ ಇವತ್ತು BJPಯನ್ನು ಸೋಲಿಸಿ UPA ಗೌರ್ಮೆಂಟನ್ನು ತರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಮಾನ್ಯ ಕುಮಾರಸ್ವಾಮಿ ಅವರು ನಿನ್ನೆ ಯಾರು ಹೇಳ್ತಾರೆ, ನಮ್ಮ ಮುಖ್ಯಮಂತ್ರಿ ಚಂದ್ರು, ನೀವೇನಾದ್ರೂ ಈ ಜಿಲ್ಲೆ ಜನ ಒಂದು ಅವಕಾಶ ಕೊಟ್ಬಿಟ್ರೆ ನಾಳೆ ನನ್ನ ಹೆಂಡತಿಗೂ ಇಲ್ಲೊಂದು ಸೀಟ್ ಕೊಡಿ, ನನ್ನ ಮಗನಿಗೂ ಇಲ್ಲೊಂದು ಸೀಟ್ ಕೊಡಿ ಅಂತಾರೆ ಅಂತ. ಇವತ್ತು ಸಾತ್ನೂರು ಆಯಿತು, ಕನಕಪುರ ಆಯಿತು, ಅದಾದಮೇಲೆ ಚಿಕ್ಕಬಳ್ಳಾಪುರ ಆಯಿತು, ರಾಮನಗರ ಆಯಿತು, ಚನ್ನಪಟ್ಟಣ ಆಯಿತು, ಮಧುಗಿರಿ ಆಯಿತು, ಈಗ ನಾಗಮಂಗಲ. ಅಂದರೆ ಇವತ್ತು ರಾಹುಲ್ ಗಾಂಧಿಯವರು ಅಲ್ಲೋಗಿಲ್ವಾ, ಸಿದ್ದರಾಮಯ್ಯವರು ಇದಕ್ಕೋಗಿರ್ಲಿಲ್ವಾ ಅಂತ ನಾವು ಹೋಗ್ಬೇಡ ಅಂತಲ್ಲ. ಯಾವುದಾದ್ರು ಒಬ್ಬ ರಾಜ್ಯದ ಲೀಡ್ರು ಆಕಸ್ಮಿಕವಾಗಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ಳೋ ಸತ್ಯ, ಬೆಳಿಗ್ಗೆ ಇದ್ದರೆ ಅದೇ ಕೆಲಸ ಅಲ್ಲ. ಆಮೇಲೆ ಆಯಿತು ಅದೆಲ್ಲ ನಿಂತ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ನಿಂತ್ಕೊಳ್ಳೋಕ್ಕೆ ಅವ್ರ ಕೊಡುಗೆನೂ ಇರಬೇಕು ಈ ಜಿಲ್ಲೆಯಲ್ಲಿ. ಸೊ ಕಳೆದ 3 ಬಾರಿ ಮುಖ್ಯಮಂತ್ರಿ ಆದಾಗ ಯಾವುದಾದ್ರು ಒಂದು ನಿಖರವಾದಂಥ ಇಂಥ ಒಂದು, ಇವತ್ತು ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಎಂದು, ಸೊ ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತೀನಿ ಎಂದು, ಸೊ ಆ ಥರದ್ದು ಯಾವುದಾದ್ರು ಒಂದು 3 ಬಾರಿ ಮುಖ್ಯಮಂತ್ರಿ ಇದ್ದಾಗ ಒಂದನ್ನು ಇಂಥದ್ದು ಮಾಡಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಅವರಂಥ ಇಷ್ಟ
ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಇವತ್ತು ಕುಮಾರಸ್ವಾಮಿಯವರು ಮೊನ್ನೆ ಕಾವೇರಿ ಇಶ್ಯೂನ ನಾನು ಲೋಕಸಭಾ ಸದಸ್ಯನಾಗಿ ಹೋಗಿ ಸರಿಪಡಿಸೋಕ್ಕೋಸ್ಕರ ಓಟ್ ಕೊಡಿ ಅಂತಾರೆ. ಇಂದು ಲೋಕಸಭಾ ಸದಸ್ಯರಾಗಿ 2 ಸಲ ಗೆದ್ದಿದ್ರಲ್ಲ, 2009 ಗೆದ್ದಿದ್ರು, 1996 ಗೆದ್ದಿದ್ರು. ತಂದೆ ಪ್ರಧಾನಿ ಆದಾಗ ಇವ್ರು ಲೋಕಸಭಾ ಸದಸ್ಯರಾಗಿದ್ದರು. ಏನು ಮಾಡ್ತಿದ್ರು, ಅವತ್ತು ಮಂಡ್ಯ ಇರಲಿಲ್ಲ ಅವ್ರಿಗೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.